ನಾನು ಮತ್ತು ಸಹನಾ ಫ್ಯಾಮಿಲಿ ಒನ್ ಡೇ ಪಿಕ್ನಿಕ್ ಹೋಗಿದ್ವಿ ಕುಶಾಲನಗರ್ ಸೈಡು. ಪಾಪುಗೆ ಬೆಳಗ್ಗೆನೇ ತೆಳುವಾಗಿ ರವೆ ಉಪ್ಪಿಟ್ಟನ್ನ ಮಾಡಿಕೊಂಡು ಬಾಕ್ಸಿಗೆ ಹಾಕ್ಕೊಳ್ತಾ ಇದ್ದೆ. ಆ್ಯಂಡ್ ನಂದು ಗ್ಯಾಸ್ ಇದೆ ಅಲ್ವಾ, ಅದನ್ನು ಕ್ಯಾರಿ ಮಾಡಿದ್ದೆ. ಇವಾಗ ಹೆಂಗಾಗಿದೆ ಅಂತ ಅಂದರೆ, ನಮಗೋಸ್ಕರ ನಾವು ಟೈಮ್ ಸ್ಪೆಂಡ್ ಮಾಡೋಕ್ಕಿಂತ ಜಾಸ್ತಿ ವೀಕೆಂಡ್ಸ್ ಬಂದರೆ ಮಕ್ಕಳನ್ನ ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋಗಬೇಕು ಅಂದ್ಕೊಳ್ತಾ ಇರ್ತೀವಿ. ಬಟ್ ನಾವು ಹೋಗಿದ್ದ ದಿನ ವೆದರ್ ಅಂತೂ ತುಂಬ ಚೆನ್ನಾಗಿತ್ತು ಆ್ಯಂಡ್ ತುಂಬ ಖುಷಿಯಾಯಿತು. ಮಕ್ಕಳಂತೂ ತುಂಬ ಎಂಜಾಯ್ ಮಾಡಿದ್ರು. ಆ್ಯಂಡ್ ಆನ್ ದ ವೇ ಬ್ರಿಡ್ಜ್ ಹತ್ರ ಸ್ಟಾಪ್ ಮಾಡಿ ವೀಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡು ತಿಂಡಿ ಎಲ್ಲ ತಿಂದ್ಕೊಂಡ್ವಿ. ಅಜ್ಜಿ ಮೂತಿ ಹಿಂಗಿದೆಯಂತೆ ನೋಡಿ, ತೀಯಾ ತೋರಿಸ್ತಿದ್ದಾಳೆ. ಅದಾದಮೇಲೆ ಒಂದು ಲೆವಿಸ್ಟಾಗಿ ಹೋಗಿ ಕಾಫಿನ ಕುಡಿದು ಅಲ್ಲಿಂದ ಕುಶಾಲನಗರ್ ನಿಸರ್ಗಧಾಮಕ್ಕೆ ಹೋದ್ವಿ. ಎಷ್ಟು ಚೆನ್ನಾಗಿತ್ತು ವೆದರ್ ಅಂತ ಅಂದರೆ, ವಾಕ್ ಮಾಡೋಕ್ಕಾಗಿರ್ಬೋದು, ಮಳೆನೂ ಇರಲಿಲ್ಲ, ಬಿಸಿಲೂ ಇರಲಿಲ್ಲ. ತುಂಬ ಮಕ್ಕಳು ಖುಷಿಯಿಂದ ಎಂಜಾಯ್ ಮಾಡಿದ್ರು. ನಮ್ಮ ಎಷ್ಟೇ ಬ್ಯುಸಿ ಶೆಡ್ಯೂಲ್ಸ್ ಇದ್ದರೂ, ಏನೇ ಕೆಲಸ ಇದ್ರೂ ಒಂದು ದಿನ ಈ ಥರ ರಿಲ್ಯಾಕ್ಸಾಗಿ ಹೋಗಿ ಬಂದುಬಿಟ್ರೆ ಫುಲ್ ಫ್ರೆಶ್ ಅಂತ ಅನ್ನಿಸ್ತೀವಿ. ಮಾವಿನಕಾಯಿ ತಿಂತಾಯಿದ್ರೆ ಪಾಪುನೂ ಬೇಕು ಅಂತ ಕಿತ್ಕೊಂಡು ತಿಂತಾ ಇದ್ದಾಳೆ ನೋಡಿ. ಅದಾದಮೇಲೆ ಅವಳು ಆರಾಮಾಗಿ ಮಲಗಿದ್ಲು. ಅಲ್ಲಿಂದ ಆಂಟಿ ಮನೆಗೆ ಹೋಗಿ ಪಾಪುಗೆ ಊಟನ ಮಾಡಿಸ್ಕೊಂಡೆ. ಎಲ್ಲೂ ಕಿರಿಕ್ ಕೊಡ್ದೇ ತುಂಬ ಫ್ರೆಶ್ಶಾಗಿ ಆಟ ಆಡಿಕೊಂಡ್ಲು. ಆ್ಯಂಡ್ ನಮ್ಮ ಹೋಲ್ ಡೇ ಅಂತೂ ತುಂಬ ಮೆಮೊರೇಬಲ್ ಆಗಿತ್ತು. ಥ್ಯಾಂಕ್ ಯು.